ಹೆಡ್ ಮಾಸ್ಟ್ರು 3 ವರ್ಷ ಆದಮೇಲೆ ಈ ಶಾಲೆ ನಿಮ್ಮನ್ನು ಕಾಣ್ತಿದ್ದು. ಬನ್ನಿ 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 ಬನ್ನಿ. ಏನ ನನ್ನೇ ನನ್ನ ಸಲ ಬನ್ನಿ ಅಂತೀಯ? ಎಡೆ ಆಚೆಗೆ. ಯಾವಂದ ಸ್ಕೂಲ್ ಇದು? ದೊಡ್ಡ ವಿಷಯ ನಮಗೆ ಹೆಂಟ ಪಾಪ ಇದಾಯ್ತು ಬರ. ಟೀಚರ್ ಬರ್ತೀನಿ, ಟಾಟಾ ಬೈ ಬೈ, ಸಿ ಯು. ನನ್ನದು ಕೊಟ್ಟಿಗೆ ಇದು. ಬಂದವರೆಲ್ಲ ಒಳ ಬರ್ತಾ ಇದಕ್ಕೆ. ನಮಸ್ತೆ ಸರ್, ನಾನು ಶ್ರದ್ಧಾ ಅಂತ. ಈ ಸ್ಕೂಲ್ಗೆ ಹೊಸದಾಗಿ ಟೀಚರಾಗಿ ಅಪಾಯಿಂಟ್ ಆಗಿದ್ದೀನಿ. ಗೌರ್ಮೆಂಟ್ ಆರ್ಡರ್ಸ್ ಬಂದಿದೆ. ಹಾಗಂದೇಳಿ ನೀವೇ ಬಂದು ಶಾಲೆ ಓಪನ್ ಮಾಡ್ರಿ ಅಲ್ಲ? ಬಾಗಿಲು ಹಾಕ್ಕೊಂಡಿತ್ತು, ಅದಕ್ಕೆ ಪಟೇಲ್ರ ಹತ್ರ ಹೋಗಿ ಕೀ ತಗೊಂಬಂದೆ. ನಂಗೂ ವಿಷಯ ಗೊತ್ತಾಯ್ತು, ಹಂಗಪ್ಪ ಬಂದು. ನಾನು ಈ ಶಾಲೆ ಹೆಡ್ ಮಾಸ್ಟರ್ ವಿಶ್ವನಾಥ್ ಬೈಲ್ಮನೆ ಅಂದೇಳಿ. ಓಹ್, ಓಕೆ ಸರ್. ಕಣಿ, ನೀವು ಒಂದ್ಸಲ ನನ್ನ ಹತ್ರ ಬಂದು ಆಮೇಲೆ ಇಲ್ಲಿಗೆ ಬಂದು ಕೆಲಸ ಮಾಡ್ಕಿದ್ದಿತ್ತು. ನೀವು ಎಲ್ಲಿಂದಾರೆ ಬಂದಿರಿ, ನಿಮ್ಮ ಹತ್ರ ಯಾವುದೇ ಆರ್ಡರ್ ಇರಲಿ ಒಂದು ತಿಳ್ಕಣಿ. ಆದರೆ ಈ ಊರಾಗೆ ಶಾಲೆ ಮಾತ್ರ ನೆಡುವುದಿಲ್ಲ. ಸರ್, ಯಾಕೆ ಹೀಗೆ? ಇಲ್ಲಿಗೆ ಯಾವ ಮಕ್ಕಳು ಬರ್ತಿಲ್ಲ. ಇಲ್ಲಿನ ಜನಗಳ ಸೋಂಬೇರಿಗಳು, ಓದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ಶಾಲೆಗೆ ಬೀಗ ಹಾಕು. ಆದರೆ ನೋಡಿ, ನೀವು ಅಷ್ಟೇ ಯಾವ ದಾರಿಯಲ್ಲಿ ಬಂದಿರೋ ಅದೇ ದಾರಿಯಲ್ಲಿ ವಾಪಸ್ ಬನ್ನಿ. ಏನೋ ಮಾಡೋಕೆ ಹೋಗಿ ಇನ್ನೇನೋ ಮಾಡ್ಕೊಂಡ್ಬೇಡಿ. ಸಣ್ಣ ವಯಸ್ಸು, ಸುಖವಾಗಿರಿ. ಸರ್, ಅದು ಹೇಗಾಗತ್ತೆ? ನಾನು ನನ್ನ ಕೆಲಸ ಮಾಡೋಕೆ ಬಂದಿದ್ದೀನಿ. 3 ಮಕ್ಕಳಿದ್ರು ಪರವಾಗಿಲ್ಲ, ಅವ್ರಿಗೆ ಪಾಠ ಹೇಳ್ಕೊಡು ಅಂದ್ರು ಹೇಳ್ಕೊಡ್ತೀನಿ ನಾನು. 3 ಅಲ್ಲ, 1 ಮಕ್ಕಳು ಬರ್ತಿಲ್ಲ. ಇಲ್ಲ ಇಲ್ಲ, ಒಬ್ಬ ಹುಡುಗ ಬರ್ತಾ, ನಾನೇ. ಇಲ್ಕಣಿ ಮೇಡಮ್, ನೀವು ಎಂಥ ಆಲೋಚನೆ ಬಂದಿರೋ ನಂಗೆ ಗೊತ್ತಿಲ್ಲ. ಇದು ಕುಗ್ರಾಮ, ಇಲ್ಲಿ ಶಾಲೆ ನಡೆಸೋ ಸಾಧ್ಯ ಇಲ್ಲ. ಇಲ್ಲಿನ ಜನ ಜೀವನ ನಡೆಸೋದೇ ಕಷ್ಟ. ಅಂಥದ್ರಾಗೆ ಶಾಲೆಗೆ ಮಕ್ಕಳು ಇಲ್ಲಿಂದ ಬತ್ತು. ಕಣೆ, ನೀವು ಎಲ್ಲಿದ್ದು ಬಂದಿದ್ದೀವೋ ಅಲ್ಲಿಗೆ ವಾಪಸ್ ಬನ್ನಿ. ಇಲ್ಲ ಸರ್, ನಾನು ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ಮಕ್ಕಳು ಬರದೆ ಹೋದರೆ ಬರೋ ಹಾಗೆ ಮಾಡ್ತೀನಿ. ಹೌದು ಸರ್, ನೀವು ನನ್ನ ಜೊತೆ ಸೇರಿಕೊಂಡ್ರೆ ಮಕ್ಕಳು ಬರೋ ಹಾಗೆ ಮಾಡ್ಬೋದು. ಯಾರು ಗೊತ್ತು, ಶಾಲೆ ಮತ್ತೆ ಶುರುವಾಗಿದೆ ಅಂತ ಮಕ್ಕಳು ಬಂದರೂ ಬರ್ಬೋದು.